ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೋಳಿ ಚಿಕ್ಸ್ ಬಂದು 7 ದಿನ ಆಗಿದೆ ಅಂತ ಹೇಳಿದ್ರೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ. ಸೊ ವ್ಯಾಕ್ಸಿನೇಷನ್ ಹೆಸರು ಬಂದು F1 ಅಥವಾ B1. ಇದನ್ನ ನಾವು ತಂಪೊತ್ತಿನ ಸಮಯದಲ್ಲೇ ಮಾಡಬೇಕಾಗ್ತದೆ. ಅಂದ್ರೆ ಬೆಳಗಿನ ಜಾವ 6 ರಿಂದ 7 ಗಂಟೆ ಅಥವಾ ಸಂಜೆ 6 ರಿಂದ 7 ಗಂಟೆ ಮಾಡಬೇಕಾಗ್ತದೆ. ಸೊ ಬೆಳಿಗ್ಗೆ ಹೊತ್ತು ನನ್ನ ಹತ್ರ ಟೈಮ್ ಇರಲಿಲ್ಲ, ಸೊ ಇವಾಗ ಸಂಜೆ 6 ಗಂಟೆ ಆಗ್ತಾ ಬರ್ತದೆ. ಇವಾಗ ನಾವು ವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ ನಮ್ಮ ಕೋಳಿಗಳಿಗೆ. ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಕೆಲವರಿಗೆ ವದಂತಿ ಹಬ್ಸಿರ್ತಾರೆ, ನಾವು ಇಂಜೆಕ್ಷನ್ ಅಲ್ಲೇ ಕೋಳಿ ಮರಿಗಳಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ವ್ಯಾಕ್ಸಿನೇಷನ್ ಮಾಡ್ತೀವಿ ಅಂತ. ಸೊ ಅದು ತಪ್ಪಾದಂತ ಕಲ್ಪನೆ. ಸೊ ಇಂಜೆಕ್ಷನ್ ಯೂಸ್ ಮಾಡ್ತೀವಿ, ಬಟ್ ಓನ್ಲಿ ಸಿರಂಜಿಂದ ಔಷಧಿನ ಎಳ್ಕೊಳ್ಳೋದಕ್ಕೆ ಮಾತ್ರ. ಸೊ ಅದನ್ನ ಇವು ಐ ಡ್ರಾಪ್ ಆಗಿರೋದ್ರಿಂದ ಐ ಡ್ರಾಪ್ ಹೋಗೋದಕ್ಕೆ ಇಂಜೆಕ್ಷನ್ ಅನ್ನ ಹಾಕಿ ಔಷಧಿಯನ್ನ ಬಿಡಬೇಕಾಗ್ತದೆ. ಸೊ ಆ ಐ ಡ್ರಾಪ್ ಇಂದ ನೇರವಾಗಿ ಕೋಳಿಗಳಿಗೆ ಕಣ್ಣಿಗೆ ಹಾಕ್ಬೇಕಾಗ್ತದೆ. ಇದು ಇಂಜೆಕ್ಷನ್ ಅಲ್ಲ, ತಪ್ಪಾದಂತ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಬನ್ನಿ ಇವಾಗ ನನ್ನ ಕೋಳಿ ಸೆಟಪ್ ನಲ್ಲಿ ಅರ್ಧರ್ಧ ಭಾಗ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಹೆಂಗೆ ಅಂತ ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಇದು ಯಾವ ರೀತಿ ಆಗ್ತದೆ ಅಂತ ನೋಡೋಣ. ಸೊ ಇವಾಗ ಒಳಗಡೆ ಇರುವಂಥ ಡ್ರಿಂಕರ್ ಮತ್ತು ಫೀಡರ್ಗಳನ್ನ ಎತ್ಕೋಬೇಕಾಗ್ತದೆ. ನೋಡಿ, ಗಾಬರಿಯಿಂದ ಫುಲ್ ಓಡೋಗ್ತಾ ಇದೆ ಎಲ್ಲ. ಕಾಮ್ ಡೌನ್ ಬೇಬ್, ಕಾಮ್ ಡೌನ್. ಯಾಕೆ ಗಾಬರಿ ಆಯ್ತಿದ್ರಿ? ಯಾಕ 6 ಅಡಿ ಎತ್ತರದಲ್ಲಿ ನಿಂತ್ಕ ಮಾತಾಡೋದಲ್ಲ, 6 ಇಂಚ್ ಕೇಳದ್ ಬಂದು ಮಾತಾಡ. ಆಗ ಗೊತ್ತಿದೆ ನಮ್ಮ ಸಮಸ್ಯೆ ಏನು ಅಂತ. ಇದೆಯೋದೆ 100 ಜನ ಅವ್ರೆ ಎತ್ತ ಬಿಡೋದು ಅಂತಾನೆ ಗೊತ್ತಾಗ್ರೆ ಎಲ್ಲ ಬಂದು ಒಂದೇ ತರ ಮಾತಾಡ್ತಾರೆ. ನೋಡಿ ಯಾವ ಥರದ ಇನ್ನು ಎದುರ್ಕೊಳ್ತಾ ಇನ್ನೇನು ಮಾಡಿ ಯಾವ ರೀತಿಯಾಗಿ ಚಣಕ ಆಡ್ತಾ ಇದಾವಂತ. ಸೊ ಇವಾಗ ಇದೇ ರೀತಿ ಮಧ್ಯದಲ್ಲಿ ಭಾಗ ಮಾಡ್ಕೊಂಡು ಒಂದೊಂದಾಗಿ ಎತ್ತಿ ಈ ಕಡೆ ಬಿಟ್ಕೊಳ್ಳೋ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗ್ತದೆ ಅಂತ. ಸೊ ಇವಾಗ ಡ್ರಿಂಕರ್ ಮತ್ತು ಫೀಡರ್ನೆಲ್ಲ ಈಚೆ ಎತ್ಕೊಳ್ಳೋಣ. ಸೊ ಇವಾಗ ಎಲ್ಲ ಡ್ರಿಂಕರ್ ಮತ್ತು ಫೀಡರ್ಗಳನ್ನೆಲ್ಲನೂ ಎತ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಇವೆರಡನ್ನೂ ಕೂಡ 2 ಭಾಗ ಮಾಡ್ಕೋಬೇಕು. ಮೊದಲನೇದಾಗಿ ಅಲ್ಲಿರುವಂಥ ಟಿನ್ನನ್ನು ಎತ್ಕೋಬೇಕು ನಾವು. ಅದು ಒಬ್ಬರೇ ಆಗಲ್ಲ, ಈ ಕಡೆ ಒಬ್ಬರು ಯಾರು ನಿಂತ್ಕೊಂಡು ಈ ಸಲ ಅಪ್ಪಾಜಿ ಬರಲಿ ರೆಡಿ ಮಾಡ್ತೀನಿ. ತುಂಬ ಆಕ್ಟಿವ್ ಆಗಿ ಆಡ್ತಾ ಇದ್ದೇವೆ. ಸ್ವಲ್ಪ ಬಿದ್ದಿರುವಂಥ ಫೀಲ್ಡ್ಗಳನ್ನ ಖಾಲಿ ಮಾಡಲಿ. ಒಂದು ಇಂಚ್ ಆಗ್ತದೆ ನೋಡಿ, ಎಷ್ಟೊಂದು ಜಿಗಿತಾ ಇದೆ, ನೆಗಿತಾ ಇದೆ, ತುಂಬ ಆಕ್ಟಿವ್ ಆಗಿದೆ. ಸೊ ಈ ತಿಂಗಳು ಮರಿ ಏನಾದರೂ ಬೇಕು ಅಂತ ಹೇಳಿದವ್ರಿಗೆ ಇನ್ನೂ ಟೈಮ್ ಇದೆ. ಸೊ ಬುಕ್ ಮಾಡ್ಕೊಂಡ್ರಿ. 700 ಮರಿಲಿ 50 ಅಥವಾ 100 ಮರಿಗಳನ್ನಾದ್ರು ಸೇಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೇಗಾಗ್ತದೆ ಹೇಗೆ. ಇವಾಗ ವ್ಯಾಕ್ಸಿನೇಷನ್ನ ತಗೊಂಡು ಬರ್ತಾ ಇದ್ದೀವಿ. ಇದು ಫ್ರಿಜ್ಜಲ್ಲೇ ಇರಬೇಕು, ಹೊರಗಡೆ ಮಡ್ಗಂಗಿಲ್ಲ. ಸೊ ಈ ರೀತಿ ಕಣ್ಗಾಗ್ತಾ ಹೋಗ್ಬೇಕಾಗ್ತದೆ. ಏನಪ್ಪ ಕಣ್ ಅಂದ್ರೆ ಇದು ಹಾಕಿದ್ರ ಇವಾಗ ರೋಗ ಇರೋದಕ್ಕೆಲ್ಲ ಮುಂದೆ ರೋಗ ಬರ್ತದಲ್ಲ, ಅದಕ್ಕೆ 2 ದಿನ 3 ದಿನ ತಡೀತದ. ಆಗ ನಾವು ವ್ಯಾಕ್ಸಿನೇಷನ್ ಹಾಕಬಹುದು. ಮತ್ತೊಂದು ಯಾವ್ದು ಮಗೋದ ಕತ್ತವಳೆ ಕೋಳಿ ಕತ್ತಗಳ ಅದೇ ಕೋಳಿ. ಸೊ ರೀತಿ ಕಣ್ಣಿಗೆ ಹಾಕ್ಬೇಕಾಗ್ತದ. ವ್ಯಾಕ್ಸಿನೇಷನ್ ಬಂದು 100 ಕೋಳಿ ಮತ್ತು 500 ಕೋಳಿ 1000 ಕೋಳಿ ಕೊಡ್ತಾರ. ಇದು 700 ಆಗಿರೋದ್ರಿಂದ 1000 ಡೋಸ್ ತಗೊಂಡಿದ್ದೀನಿ. 300 ವೇಸ್ಟ್ ಆಗ್ತದ. ಸೊ ಒಂದೇ ಒಂದು ಈಚರ ಬಲ್ಸೋರ್ ಕಣ್ಣಿಗೆ ಹಾಕಬೇಕಾಗ್ತದೆ. ಸ್ಟಾರ್ಟಿಂಗ್ 7ನೇದು, ಸೊ 14ನೇ ದಿನದ್ದು 2 ಸರಿ ಕಣ್ಣು ಹಾಕ್ತೀನಿ. ಸೊ 21ನೇ ದಿನಕ್ಕೂ ಕಣ್ಣು ಬಾಯಿ ಅಥವಾ ಯಾವುದಕ್ಕಾರು ಒಂದಕ್ಕೆ ಹಾಕಬಹುದು, ಏನು ಸಮಸ್ಯೆ ಇಲ್ಲ. ಇದು ಇಲ್ಲಿ ನಮ್ಮಪ್ಪ ವ್ಯಾಕ್ಸಿನೇಷನ್ನ ನೀರೊಳಗಡೆನೆ ಹಾಕಿ ಕುಡಿಸುವ ಅಂತ ಹೇಳಿದ್ರು. ಕೆಲವೊಬ್ರು ಅದೇ ರೀತಿ ಮಾಡ್ತಾರೆ, ಹಾಲ್ಗೆ ವ್ಯಾಕ್ಸಿನೇಷನ್ನ ಮಿಕ್ಸ್ ಮಾಡಿ ಡ್ರಿಂಕರ್ಗೆ ಹಾಕಿ ಕೊಡ್ತಾರೆ. ಇದನ್ನ ನಾನು ಜಾಸ್ತಿ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಡ್ರಿಂಕರ್ಗೆ ಏನಾದ್ರು ವ್ಯಾಕ್ಸಿನೇಷನ್ ಹಾಕಿ ಕೊಟ್ರೆ ಕೆಲವೊಂದು ಮರಿಗಳು ಡ್ರಿಂಕರ್ಲಿಂದ ನೀರು ಕುಡಿತವೆ, ಕೆಲವೊಂದು ಕುಡಿಯಲ್ಲ. ಈ ರೀತಿ ಪದೇ ಪದೇ ಒಂದೊಂದು ಕೋಳಿಗಳು ಜಾಸ್ತಿ ಕುಡಿಬಹುದು. ಸೊ ಇದರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಕುಡಿಯುವಂತ ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಜಾಸ್ತಿ ಆಗ್ತದೆ, ಆದ್ರೆ ಕುಡಿದೇ ಇರುವಂತ ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಆಗಲ್ಲ. ಸೊ ಇದರಿಂದ ಜಾಸ್ತಿ ಅಂತ ಕೋಳಿ ಮರಿಗಳು ಹೈ ಡೋಸೇಜ್ ಆಗಿ ಸಾಯುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ಇದನ್ನ ನಾನು ಸಜೆಸ್ಟ್ ಮಾಡಲ್ಲ. ಟೈಮ್ ಆದ್ರೂ ಪರವಾಗಿಲ್ಲ, 1-2 ಅವರು ಕಾದು ಕಣ್ಣಿಗೆನೆ ವ್ಯಾಕ್ಸಿನೇಷನ್ ಡೈರೆಕ್ಟ್ ಆಗಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅನ್ವಾಂಟೆಡ್ ಆದಂತಹ ಚಾನ್ಸ್ ಗಳನ್ನ ತಗೊಳ್ಳಿಕ್ಕೆ ಹೋಗ್ಬಾರ್ದು ನಾವು. ಅಪ್ಪನ ಶೇರ್ ಮಾಡು, ಅಪ್ಪಾಜಿ ಫಾರ್ಮ್ ಅಂತ ಇರ್ತೀನಿ, ಅಪ್ಪಂದು ಒಂದಿರಲಿ.
ಸೊ ಒಂದು ದನಿ ಹಾಕ್ಬೇಕದ. ಇವು ಆಫ್ ಮಾಡ್ಬಿಟ್ಟೆ ನೋಡಪ್ಪ, ಇದೆ ಬಿಸಿ ಬರ್ತದ. ಆಫ್ ಮಾಡೋಣ. ಹಾಕು ಪಲ್ಸರಿ ಕಣ್ಣಿಗೆ ಹಾಕು. ಈ ರೀತಿ ಡ್ರಾಪ್ ಹಾಕ್ಬೇಕಾಗ್ತದ. 1 ಡ್ರಾಪ್ ಅಷ್ಟೇ, ಕಣ್ಣಿಗೆ ಬೀಳಬೇಕು ಅಷ್ಟೇ. ಡ್ರಾಪ್ ಹಾಕಿದೆ ನೋಡಿ, ಖಾಲಿ ಆಗಿದೆ ಇಲ್ಲಿ. ಸೊ ಗೈಸ್, ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರುವಂಥದ್ದು ಈಗ ವ್ಯಾಕ್ಸಿನೇಷನ್ ಆಗಿ ಬಿಟ್ಟಿದ್ದೀವಿ. ಫೀಡರ್ ಮಡಗಿರ್ತೀನಿ. ಮಾಮೂಲಿ ಇಮ್ಯುನೋಕೇರ್ ಮತ್ತೆ ವಿಟಾಕಾನ್ ಎರಡನ್ನೂ ಕೂಡ ಔಷಧಿಯಾಗಿ ಸೇರಿಸಿ ಹಾಕ್ಬೇಕು. ತೊಳಿತಾ ಇದ್ದಾರೆ ನಮ್ಮಪ್ಪನೇ. ಕ್ಯಾಮ್ರಾ ಕ್ವಾಲಿಟಿ ಇದು 1000 ಮರಿಗಳಿಗಾಗಿರೋದ್ರೆ ಇದು ನನ್ನ ಹತ್ರ ಇರೋದು 700 ಮರಿ. ಸೊ 300 ಮರಿಗಳಿಗಾಗಷ್ಟು ವ್ಯಾಕ್ಸಿನೇಷನ್ ಮಿಕ್ಕಿದೆ. 300 ಮರಿಗಾಗಷ್ಟು ವ್ಯಾಕ್ಸಿನೇಷನ್ ಮಿಕ್ಕಿದೆ. ಸೊ ಆದಷ್ಟು ನಾವು ಜಾಸ್ತಿನೇ ತಗೋಬೇಕು. ನಾವು ಅಲ್ಲಿ ಡೋಸಸ್ ಕೊಡೋವಂಥದ್ದು 100 ಮರಿಗಳಿಗೆ ಮತ್ತು 500 ಮರಿಗಳಿಗೆ, 1000 ಮರಿಗಳಿಗೆ. ಈಗ 700 ಮರಿಗಳಿಗಿರೋದ್ರಿಂದ 500 ತಗೊಂಡು 100 ತಗೊಳಕ್ಕಲ್ಲ. ಸೊ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಸಮಸ್ಯೆ ಏನಾಗಲ್ಲ. ಅದಕ್ಕೆ 1000 ಡೋಸ್ಗಿನ್ನ ತಗೊಂಡ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇನೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.